ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋವಂಥ ಒಂದು ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಸೈಡ್ ಮನೆ ಕಡೆ ಇಲ್ಲಿ ಬಂದ್ಬಿಟ್ಟು ಇದನ್ನು ತಕಾಲಿ ಚಟ್ನಿ ಅಂತ ಹೇಳ್ತಾರೆ. ಸೊ ತಮಿಳಲ್ಲಿ ಬಂದ್ಬಿಟ್ಟು ತಕಾಲಿ ಚಟ್ನಿ ಅಂತ ಹೆಸರು ಇದಕ್ಕೆ. ಸೊ ನಮ್ಮ ಅತ್ತೆ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವರಿಂದನೇ ನಾನು ಇದನ್ನು ಕಲ್ತ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಸಲ ನಾನು ಯಾವಾಗಾದರೂ ನಾನು ಮಾಡ್ತಾ ಇರ್ತೀನಿ ಇದನ್ನು. ಇಡ್ಲಿ ಜೊತೆ ಮತ್ತು ದೋಸೆ ಜೊತೆ ಇಲ್ಲ ಬಿಸಿ ರೈಸ್ಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮಾಡ್ತೀನಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಟೈಮ್ ಕೂಡ ಏನೂ ಜಾಸ್ತಿ ಬೇಕಾಗಲ್ಲ, ಹಾಗಾಗಿ ನಾನು ಮಾಡಿ ತೋರಿಸ್ತೀನಿ. ಇದಕ್ಕೇನಿಲ್ಲ, ಒಂದು ಸ್ಮಾಲ್ ಬಾಂಡಿನಲ್ಲಿ ನಾವು ಈರುಳ್ಳಿ ಸ್ವಲ್ಪನೇ ಅಷ್ಟೇ, ತುಂಬ ಏನಿಲ್ಲ, ಒಂದು ಈರುಳ್ಳಿ ಆದರೆ ಸಾಕು. ಒಂದು ಟೈಮ್ಗಾದರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಅಷ್ಟೇ. ಒಂದು ಈರುಳ್ಳಿ, ಟೊಮೊಟೊ ಎಷ್ಟು ಬೇಕು ನಿಮಗೆ, ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಟೊಮೊಟೊನ ನೀವು ಕಟ್ ಮಾಡ್ಕೊಬೋದು ಅಷ್ಟೇ. ಒಬ್ಬರು 2 ಬೇಕಾದ್ರೂ ಕಟ್ ಮಾಡ್ಬೋದು, ದಪ್ಪ ಸೈಜಸ್ ಇದ್ದರೆ 3 ಪೀಸಸ್ಸು, 3 ಇಲ್ಲ 4 5 ಆ ಥರ ನಿಮ್ಗೆ ಎಷ್ಟು ಹುಳಿ ಟೇಸ್ಟ್ ಬೇಕಾಗುತ್ತೋ. ಸೊ ಆ ರೀತಿ ನಾನು ಆ್ಯಕ್ಚುಲಿ ಹುಳಿ ಟೊಮೊಟೊ ಜಾಸ್ತಿ ನಾನು ಯೂಸ್ ಮಾಡಲ್ಲ. ಸೊ ಜಾಮ್ ಟೊಮೊಟೊನೇ ಯೂಸ್ ಮಾಡೋದ್ರಿಂದ ನಾನು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ನಾನು. ಸೊ ಜಾಮ್ ಟೊಮೊಟೊಲ್ಲಿ ಜಾಸ್ತಿ ಹುಳಿ ಬರಲ್ಲ ನೋಡಿ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ ನಾನು. ಅದಾದಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಆ್ಯಕ್ಚುಲಿ ಕಡಲೆ ಹಾಕ್ಬಾರ್ದು, ಕಡಲೆ ಹಾಕ್ತೀವಲ್ಲ ಚಟ್ನಿಗೆ ನಾವು. ಸೊ ಆ ಕಡಲೆನ ಇದಕ್ಕೆ ಯೂಸ್ ಮಾಡಬಾರ್ದು, ಅದೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಇದು ಬಂದುಬಿಟ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಸೊ ಒಗ್ಗರಣೆಗೆ ಹಾಕ್ತೀವಲ್ಲ, ಸೊ ಆ ರೀತಿ ಇದನ್ನು ಒಂದು 2-3 ಟೇಬಲ್ ಸ್ಪೂನ್ ಆ ಥರ ಹಾಕ್ಕೊಂಡು, ನೆಕ್ಸ್ಟು ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಷ್ಟು ನಮಗೆ ಟೇಸ್ಟ್ ಕೊಡುತ್ತೆ. ಬೆಳ್ಳುಳ್ಳಿ ಆರೋಗ್ಯಕ್ಕೂ ಒಳ್ಳೆಯದಿರೋದ್ರಿಂದ ಅದು ನಮಗೆ ಟೇಸ್ಟ್ ಕೊಡುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಆಮೇಲೆ ಜೀರಿಗೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಇವನ್ನೆಲ್ಲ ಹಾಕೋಬೋದು. ಮತ್ತು ರುಚಿಗೆ ಎಷ್ಟು ಬೇಕೋ ಉಪ್ಪು. ಅದಕ್ಕೆ ಸ್ವಲ್ಪ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1-2-3 ಕಾಳು ಮೆಣಸು ಕೂಡ ಸೇರಿಸ್ಕೊಳ್ಳೋದ್ರಿಂದ ಇದರಲ್ಲಿ ರುಚಿ ಕೂಡ ಜಾಸ್ತಿ ಕೊಡುತ್ತೆ. ಸೊ ಹಾಗಾಗಿ ಇದಕ್ಕೆ ಇಷ್ಟು ಹಾಕಿದ್ರೆ ಸಾಕು, ಸಿಂಪಲ್ಲಾಗಿ ಅಷ್ಟೇ. ಜಾಸ್ತಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮತ್ತು ತೆಂಗಿನಕಾಯಿನೂ ಅಷ್ಟೇ ತುಂಬ ಹಾಕ್ಬಾರ್ದು. ಎಷ್ಟು ಬೇಕು, ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ ತೆಂಗಿನಕಾಯಿನ. ಸೊ ನಾನು ಸುಮ್ಮನೆ ಜಾಸ್ತಿ ಬೇಕು ಸ್ವಲ್ಪ ಅಂತಂದರೆ ಒಂದು ಸ್ವಲ್ಪ ಅಷ್ಟೇ, 1-2-3 ತುಂಡು ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಅದು ಗಟ್ಟಿ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. 1-2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಅದನ್ನು ಆಮೇಲಿಂದ ಆರಿದ್ಮೇಲೆ ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ನಾವು ಮತ್ತೆ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಕೊಡೋದು ಅದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಲ್ಲರ ಮನೆಯಲ್ಲೂ ನಾರ್ಮಲಾಗಿ ನಾವು ತೆಂಗಿನಕಾಯಿ ಚಟ್ನಿ ಡಿಫ್ರೆಂಟಾಗಿ ಕೆಲವ್ರ ಮನೆಯಲ್ಲೆಲ್ಲ ಚಟ್ನಿಗಳೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ತಮಿಳ್ನಾಡು ಸೈಡಲ್ಲಿ ಈ ಚಟ್ನಿ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಆಮೇಲೆ ಪುದೀನ ಚಟ್ನಿ ಮಾಡ್ತಾರೆ ಅವರು. ಸೊ ಪುದೀನ ಚಟ್ನಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದಂತೂ ತುಂಬ ರುಚಿ ಕೊಡುತ್ತೆ. ಸೊ ನನಗೆ ಅಷ್ಟು ಪುದೀನ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಮಾಡಲ್ಲ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಪುದೀನ ಚಟ್ನಿ ಎಲ್ಲ, ಅವರು ಮಾಡ್ತಾರೆ ಅದನ್ನು. ಸೊ ಹಂಗಾಗಿ ನಾವು ಯಾವಾಗಾರ ಅಪರೂಪಕ್ಕೆ ನಾವು ಮಾಡ್ತೀವಿ ಪುದೀನ ಚಟ್ನಿ ಕೂಡ. ಸೊ ಅದನ್ನು ಇನ್ನೊಂದ್ಸಲ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಮಾಡಾದಮೇಲೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ರುಚಿ ಕೊಡುತ್ತೆ ಅಂತಂದರೆ, ಸಿಂಪಲಾಗಿ ಮನೆಯಲ್ಲಿ ನಾವು ಬೆಳಗ್ಗೆ ಎದ್ದು ಏನಪ್ಪ ಮಾಡೋದು ಅಂತ ಟೆನ್ಷನಲ್ಲಿ ಕೆಲಸ ಮಾಡೋ ಬದಲಿಗೆ ಸಿಂಪಲಾಗಿ ಮನೇಲಿ ಏನೇನಿರುತ್ತೋ ಅದನ್ನೇ ಹಾಕ್ಬಿಟ್ಟು ಈ ಥರ ಮಾಡಿ ಕೊಡೋದ್ರಿಂದ ಬೇಗ ಅಟ್ಲೀಸ್ಟ್ ತಿನ್ಬೋದು ಮತ್ತು ರುಚಿನೂ ಇರುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಸ್ವಲ್ಪ ದೋಸೆ ಮಾಡಿದ್ದೆ, ಹಾಗಾಗಿ ದೋಸೆ ಜೊತೆಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಅಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಮಾಡಿ ನೋಡಿ. ಕೆಲವರು ಖಾರನ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಸೊ ಅಂಥವ್ರು ಖಾರ ಹಾಕ್ಕೊಳ್ಳಿ. ನನ್ನ ಮಕ್ಕಳು ಇರೋದ್ರಿಂದ ಖಾರ ಜಾಸ್ತಿ ತಿನ್ನಲ್ಲ, ಹಂಗಾಗಿ ನಾನು ಕಡಿಮೆನೇ ಖಾರ ಹಾಕಿರ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಸಿಂಪಲ್ ಆಗಿರೋಂಥ ತಕಾಲಿ ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮೈ ಪೇಜ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಪೇಜ್. ಥ್ಯಾಂಕ್ ಯು.